ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ಕೆರೆ ಕೋಡಿಗೆ ಅಡ್ಡಲಾಗಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ಚೆಕ್ ಡ್ಯಾಂ ಹಾಗೂ ಸೇತುವೆ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಇತ್ತೀಚೆಗೆ ಅದ್ದೂರಿಯಾಗಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ದಪ್ಪರ್ತಿ ಗ್ರಾಮದಿಂದ ಕೊಂಡವಳಹಳ್ಳಿ ಹಾಗೂ ಗುಡಿಬಂಡೆ ಭಾಗಗಳಿಗೆ ಸಂಚರಿಸಲು ಸರಿಯಾದ ಸೇತುವೆ ಇಲ್ಲದೆ ಇಲ್ಲಿನ ಜನರು ದಶಕಗಳಿಂದ ಸಂಕಷ್ಟ ಪಡುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಈ ಭಾಗದ ಸಂಪರ್ಕ ಕಡಿತಗೊಂಡು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಈ ಸಮಸ್ಯೆಯನ್ನು ಮನಗಂಡು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿ ವಿಶೇಷ ಆಸಕ್ತಿಯಿಂದ 2 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಂಜುಂಡಪ್ಪ, ಆದಿನಾರಾಯಣಪ್ಪ, ನವೀನ್ ರಾಜ್, ಕೆವಿ ನಾರಾಯಣಸ್ವಾಮಿ, ವಿಕಾಸ್, ಅಂಬರೀಶ್ ಹಾಗೂ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಈ ದಪ್ಪರ್ತಿಯಿಂದ ಕೊಂಡವಲಹಳ್ಳಿ ಗುಡಿಬಂಡೆಗೆ ಒಂದು ಸೇತುವೆ ಬೇಕಾಗಿತ್ತು. ಪಾಪ ಉಪ್ಪಾರಲ್ಲಿಗೆಲ್ಲ, ಯಾಕಂದರೆ ಇಲ್ಲಿಂದ ಹೋಗೋಕ್ಕೆ ಸುಮಾರು ಕಷ್ಟ ಆಗ್ತೈತೆ. ಹಂಗೆ ಸುತ್ತಕೊಂಡು ಹೋಗ್ಬೇಕಾಗಿತ್ತು. ನನ್ನಲ್ಲಿ 2-3 ಸಲ ಬಂದು ಮನವಿ ಮಾಡಿದಾಗ ಖಂಡಿತವಾಗ್ಲೂ ಹಾಕ್ಕೊಡ್ತೀನಿ ಮಾತು ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಬಂದು ನಾನೇ ಇಲ್ಲಿಗೆ ಬಂದು ನಮ್ಮ ಇಂಜಿನಿಯರ್ ಕಟ್ಕೊಂಡು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದೆ. ಮೊನ್ನೆ ಘನ ಸರ್ಕಾರ ಅನುದಾನವನ್ನು ಮಂಜೂರು ಮಾಡಿ ಟೆಂಡರ್ ಆಗಿದೆ. ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀನಿ. ಮ್ಯಾಕ್ಸಿಮಮ್ 6 ಮಂತ್ಸ್ ಒಳಗಡೆ ಈ ಬ್ರಿಡ್ಜ್ ಮಾಡುವಂಥ ಕೆಲಸ ನಾನು ನಮ್ಮ ಗುತ್ತಿಗೆದಾರರಿಂದ ಮಾಡಿಸ್ಕೊಡುವಂಥ ಜವಾಬ್ದಾರಿ ನಂದು. ಹಾಗೆ ಕೆರೆ ಕ್ಲೀನಿಂಗ್ ಕೂಡ ಮಾಡಿಸ್ಕೊಡ್ತೀನಿ. ಮ್ಯಾಕ್ಸಿಮಮ್ ಈಗ ಅಷ್ಟೇ. ನನಗೆ ಎಲ್ಲೆಲ್ಲೂ ತಾವೇನು ಡಿಮ್ಯಾಂಡ್ ಕೊಟ್ಟಿದ್ದೀರಿ. ಇವತ್ತು ಹಂಸಂದ್ರದ ಅಟ್ಲೀಸ್ಟ್ 5 ಕೋಟಿ ರೂಪಾಯಿಗೆ ಬ್ರಿಡ್ಜ್ ಮಾಡಿಸ್ತಾ ಇದ್ವಿ. ಇದು ಅಷ್ಟೇ. ಇನ್ನು ನಾನು ಬರೋ ವಾರ ಬಂದು ಗುಡಿಬಂಡೆ ಪಟ್ಟಣದಲ್ಲಿ ಒಂದು ಬ್ರಿಡ್ಜ್ ಬ್ಯಾಲೆನ್ಸ್ ಇತ್ತು. ಹೌದು ಸರ್. 1 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಈಗ ಆ ಗುಡಿಬಂಡೆ PW ರೋಡ್ ಮಸೀದಿ ಹತ್ರ ಅದನ್ನು ಒಂದು 15 ದಿವಸದಲ್ಲಿ ಬಂದು ಅದನ್ನು ಪೂಜೆ ಮಾಡ್ತಾರೆ. ಕೋಡಿ ಹೋಗೋ ಜಾಗದಲ್ಲಿ ಕೋಡಿದು ಮಾತಾಡಿದ್ದೀನಿ. ಕೋಡಿದು ಕೂಡ 10 ಕೋಟಿ ರೂಪಾಯಿ ಬಂದಿದೆ. ಅದನ್ನು ಎಸ್ಟಿಮೇಟ್ ಮಾಡಿ ಸ್ವಲ್ಪ ತಡ ಆಯ್ತು. ನಾವು ಅದನ್ನು 30 ಕೋಟಿಗೆ ಏರ್ಸಕ್ಕೆ ನೋಡಿದೆ. ಯಾಕಂದರೆ ಇನ್ನು ಸ್ವಲ್ಪ ದೂರದಿಂದ ತೊಗೊಂಡಾಗ ಯೂ ಟರ್ನ್ ಕೊಡೋಣ ಅಂತ. ಆದರೆ ಆಗಲಿಲ್ಲ. ಸ್ವಲ್ಪ ಫೀಸಿಬಿಲಿಟಿ ಬರಲಿಲ್ಲ. ಅದಕ್ಕೆ ಈ 10 ಕೋಟಿಯಲ್ಲೇ ಇನ್ನೇನು ಹತ್ತದಲ್ಲಿ ಟೆಂಡರ್ ಕರೆಸೋ ಇಲ್ಲ. ಇಂಜಿನಿಯರ್ 10ದಲ್ಲಿ ಟೆಂಡರ್ ಕರೆಸಿ ಮ್ಯಾಕ್ಸಿಮಮ್ ತಾವೇನು ಡಿಮ್ಯಾಂಡ್ ಕೊಡ್ತಾ ಇದ್ದೀರೋ ಮ್ಯಾಕ್ಸಿಮಮ್ 70-80% ಮಾಡ್ತಾಯಿದ್ದೀನಿ. ಇನ್ನು ಒಂದು 20% ಉಳಿದಿರ್ಬೋದು. ಖಂಡಿತವಾಗ್ಲೂ ಇರುವಂಥ ಈ 2 ವರ್ಷ ಈ ಅವಧಿಯಲ್ಲಿರುವಂಥ ಈ 2 ವರ್ಷದಲ್ಲಿ ಮ್ಯಾಕ್ಸಿಮಮ್ ನೀವೇನು ಕೇಳಿರ್ತೀರ ಅಷ್ಟು ಮಾಡ್ಕೊಡೋದು ನನ್ನ ಬಜೆಟಲ್ಲಿ. ಗುಡಿಬಂಡೆ ಬಾಗೇಪಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಸರ್ ಹೇಳಿದ್ದು? ಈಗ ಯಾರು ಸರ್ ಹೇಳಿದ್ದು? ನೀವು ಬಜೆಟ್ ಬುಕ್ ನೋಡಿ, ಕೊನೆ ಪೇಜಲ್ಲಿ ನೋಡಿ, ಅಪೆಂಡಿಕ್ಸಲ್ಲಿ ಹಂಸಂದ್ರಾಗೂ ದುಡ್ಡು ಕೊಟ್ಟಿದ್ದಾರೆ, ಹಂಸಂದ್ರ ಕೆರೆಗೆ. ಮತ್ತು ನಿಮ್ಮ ಗುಡಿಬಂಡೆ ಇದಕ್ಕೂ 10 ಕೋಟಿ ರೂಪಾಯಿ ಅದರಲ್ಲೇ ಪ್ರಾವಿಷನ್ ಮಾಡಿರೋದು. ಮತ್ತು ಟೂರಿಸಮ್ ಅಂತ ಘೋಷಣೆ ಮಾಡಬೇಕಾಗಿತ್ತು. ಮೊನ್ನೆ ಸಚಿವರಲ್ಲಿದ್ದಾರೆ. ಈ ಸಲ ಮೀಟಿಂಗ್ ಕರಿತೀವಿ 1 ವಾರದಲ್ಲಿ. ಬೈ ಮಿಸ್ಟೇಕ್ ಅವ್ರ ಪ್ಲ್ಯಾನಲ್ಲಿ ಇದೆ. ಅವ್ರು ಏನು ಮಾಡಿದರೆ ಅಪೆಂಡಿಕ್ಸಲ್ಲಿ ಕೊಡೋದು ಮರ್ತ್ಬಿಟ್ಟಿದ್ದಾರೆ. ನಾನು ಮಾಡಿಸ್ಕೊಡೋ ಜವಾಬ್ದಾರಿ ಒಪ್ಕೊಂಡಿದ್ದಾರೆ. ಡಿಪೋದು ನಾನು ಈ ಸಲ ರಾಮಲಿಂಗಾರೆಡ್ಡಿ ನಿನ್ನೆ DK ಶಿವಕುಮಾರ್ ಫಂಕ್ಷನಲ್ಲೂ ಕೇಳಿದೆ. ಬಟ್ ಇಲ್ಲ, ಈ ಸಲ ಮಾಡ್ಕೊಡ್ತೀನಿ ಬೇಡಪ್ಪ, ನನಗೆ ಬೇಸರ ಆಗ್ತದೆ ನೀನು ಕೇಳಿ ಅಂತ ಹೇಳಿದರೆ. ನಾನೊಂದು ಮಾತು ನಿಮ್ಗೆ ಹೇಳಿರ್ತೀನಿ. ನೆಕ್ಸ್ಟ್ ನಾನು ಎಲೆಕ್ಷನ್ಗೆ ಬರಬೇಕಂದ್ರೆ ಗುಡಿಬಂಡೆ ಡಿಪೋ ಮಾಡೇ ಬರೋದು. ಕೊಂಡವಲಹಳ್ಳಿ ಮತ್ತು ದಪ್ಪರ್ತಿ ಒಂದು ಸೇತುವೆ ನಿರ್ಮಾಣ ಮಾಡಲು ಶಾಸಕರ ಬಳಿ ಮನವಿ ಮಾಡಿರ್ತೀವಿ. ಅದರ ಭಾಗವಾತು ನಮಗೆ ಎಲ್ಲ ಜನರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಇವತ್ತು ನಮಗೆ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಸೇತುವೆಯನ್ನು ಮಂಜೂರು ಮಾಡಿದ್ದಾರೆ. ನಮಗೆ ನಮ್ಮ ಈ ಭಾಗ್ಯ ವಿಧಾನಸಭಾ ಕ್ಷೇತ್ರಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾಂಗ್ರೆಸ್ ಪಾರ್ಟಿ